ಕಿತ್ತಾಕಂತ ಆದ್ರೆ ಈ ಬಡವರಿಗೆ ಕೊಟ್ಟಿದಂತ ಆ ಕುಟಿರ ಜ್ಯೋತಿ ಮತ್ತೆ ಭಾಗ್ಯ ಜ್ಯೋತಿ ಈ ಕೈ ಮಗಳಿಗೆ ಸಬ್ಸಿಡಿ ಕೊಡ್ತಂತ ಕರೆಂಟ್ಗಳನ್ನ ಆ ಬಿಲ್ಗಳನ್ನ ವಸೂಲಿ ಮಾಡೋ ಸಲುವಾಗಿ ಈ ಕಂಪ್ನಿಗೆ ವಹಿಸಿ ಈ ಕಂಪ್ನಿಗೆ ಮಾರಾಟ ಮಾಡಿ ಈ ಸರ್ಕಾರಗಳು ಈ ತರ ಉತ್ತಾರನ್ನ ವಿರೋಧಿಸಿ ಈ ದಿನ ನಾವು ಚಳವಳಿ ಮಾಡ್ತಾರಂತದ್ದು ಜನಸಾಮಾನ್ಯರೇ. ದಯವಿಟ್ಟು ಸಾರ್ವಜನಿಕ ಬಂಧುಗಳು ನೀವು ಅರ್ಥ ಮಾಡ್ಕೊಳ್ಳಿ. ಮುಂದೆ ಒಂದು ಸರ್ಕಾರದಲ್ಲಿರುವಂತ ಸಾಮರ್ಥ್ಯದ ಕಂಪ್ನಿನ ಒಬ್ಬ ಪ್ರೈವೇಟ್ ಸೆಕ್ಟರ್ ಟಾಟಾ ಕಂಪ್ನಿಯವರಿಗೆ ಮಾರಾಟ ಮಾಡಿ ನಿಮ್ಮ ಗೃಹ ಜ್ಯೋತಿ ಬಳಕೆ ಏನಿವತ್ತು ನೀವು ಗೃಹ ಬಳಕೆಯಲ್ಲಿ ಕರೆಂಟ್ ಬಳಸ್ತಾ ಇದ್ದೀರಿ ಅದಕ್ಕೆಲ್ಲ ಸ್ಮಾರ್ಟ್ ಮೀಟರ್ ನೋಡಿಸಿ ಕರೆಂಟ್ ದುಡ್ಡನ್ನ ವಸೂಲಿ ಮಾಡಕ್ಕೆ ಒಂದು ಕಂಪ್ನಿಯವರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಅದನ್ನ ವಿರೋಧಿಸಿ ಈ ದಿನ ರೈತ ಸಂಘ ಮತ್ತೆ ಪ್ರಗತಿಪರ ಸಂಘಟನೆಗಳು ಚಳವಳಿ ಮಾಡ್ತಾ ಇರೋಂಥದ್ದು. ಈ ಸರ್ಕಾರಗಳು ಇತ್ತೀಚಿನ ಸರ್ಕಾರಗಳು ಪ್ರತಿ ಒಂದು ಸೆಕ್ಟರ್ನು ಪ್ರೈವೇಟ್ ಸೆಕ್ಟರ್ಗೆ ಮಾರಾಟ ಮಾಡಕ್ಕಿಂತವ್ರೆ. ಅದರಲ್ಲೂ ಇದು ಅತ್ಯಮೂಲ್ಯ ವಿದ್ಯುತ್ ಶಕ್ತಿ ಒಂದು ಕಂಪನಿ ಸರ್ಕಾರ ಸ್ವಾಮ್ಯದಲ್ಲಿ ಇದ್ರೆ ನಾವು ಮತದಾರ ಜನಗಳು ಅವ್ರನ್ನ ಪ್ರಶ್ನೆ ಮಾಡೋ ಅಂತ ಇರ್ತದೆ. ಇವ್ರು ನನ್ನ ಪ್ರಶ್ನೆ ಮಾಡೋದೇ ಬೇಡ ಸರ್ಕಾರಗಳನ್ನ ಅಂತ ಹೇಳಿ ಈ ದಿನ ಇವರು ಒಂದು ಟಾಟಾ ಪವರ್ ಅನ್ನೋ ಕಂಪ್ನಿಯಲ್ಲಿ ಈ ವಿದ್ಯುತ್ ಶಕ್ತಿ ಮಂಡಿನೇ ಮಾರಾಟ ಮಾಡಕ್ ನಿಂತಿರೋಂಥದ್ದು ಖಂಡನೀಯ ಅಂತ ಹೇಳಿ ಈ ದಿನ ನಾವು ಚಳವಳಿ ಮಾಡ್ತಾ ಇರೋಂಥದ್ದು ಜನಸಾಮಾನ್ಯರೇ. ದಯವಿಟ್ಟು ಸಾರ್ವಜನಿಕ ಬಂಧುಗಳು ಪ್ರತಿಯೊಬ್ಬರು ನೀವು ಎಚ್ಚೆತ್ತರಿಸಬೇಕು. ಯಾಕೆಂದ್ರೆ ಈ ವಿದ್ಯುತ್ ಕಂಪ್ನಿ ಮಾರಾಟ ರೈತರಿಗೆ ಮಾತ್ರ ಕಷ್ಟ ಅಲ್ಲ. ನಾಳೆ ನೀವು ಏನು ಸಾರ್ವಜನಿಕ ಬಂಧುಗಳು ಇವತ್ತು ಏನು ಹಣ್ಣು ತರಕಾರಿ ಬೆಳೀತಾರಂತ ರೈತರುಗಳಿಗೆ ವಿದ್ಯುತ್ ಶಕ್ತಿ ಬಿಲ್ಲ ನಿಗಮ ವಿದ್ಯುತ್ ಶಕ್ತಿ ಬಿಲ್ಲ ಆಗಕ್ಕೆ ಶುರುವಾದಂತ ಸಂದರ್ಭದಲ್ಲಿ ನಾವು ಯಾರು ಪಂಪ್ಸೆಟ್ಗಳನ್ನ ಓಡಿಸಕ್ಕಾಗಲ್ಲ. ಕಾರಣ ಏನು ಅಂದ್ರೆ ಮೊಬೈಲ್ ಕರೆನ್ಸಿ ಹಾಕ್ಕೊಳ್ಳೋದೇ ಬೇರೆ, ವಿದ್ಯುತ್ ಶಕ್ತಿಗಳಿಗೆ ತಿಳ್ಕಟ್ಟೋದೇ ಬೇರೆ. ಯಾಕೆ ಅಂದ್ರೆ ಆ ದುಬಾರಿ ನೆಚ್ಚಿನ ವಿದ್ಯುತ್ ಬಿಲ್ನ ರೈತರು ಕಟ್ಟಿ ಯಾವುದೇ ರೀತಿ ತರಕಾರಿಗಳಾಗ್ಲಿ ಬೆಳೆಗಳನ್ನಾಗ್ಲಿ ಬೆಳೆಯಕ್ಕಾಗಲ್ಲ. ಈ ಮಾಡ್ತಾ ಇರೋಂಥ ಸರ್ಕಾರಗಳ ಉನ್ನಾರ ಇನ್ನೇನು ಇಲ್ಲ. ಈ ಒಂದು ಖಾಸಗಿ ಕಂಪ್ನಿ ಮಾರಾಟ ಮಾಡಿದ್ರೆ ಆ ಖಾಸಗಿ ಕಂಪ್ನಿಯವ್ರು ಹೇಳಿದಂಗೆ ರೈತರು ಕೇಳ್ತಾರೆ. ಆ ದಿನ ನಾವು ಯಾವುದೇ ರೀತಿ ಉಚಿತ ಕರೆಂಟ್ ಕೊಡೋಣ ಒಬ್ಬ ಕಂಪ್ನಿಯವ್ರಿಗೆ ಮಾರಾಟ ಮಾಡ್ಬಿಟ್ಟು ನಮಗೆ ನಿಲ್ಲಿ ಹೇಳ್ತೇವೆ. ನಾವು ಬರೀ ಆಡಳಿತ ಮಾಡ್ಕೊಂಡು ಕುಟ್ಬೋದು ಅನ್ನೋದು ಉನ್ನಾರ. ಅದರಿಂದ ದಯವಿಟ್ಟು ಸಾರ್ವಜನಿಕರು ಇವೆಲ್ಲ ಅವರ ಸುಳಿ ಏನಿದ್ದಾರೆ ಇವತ್ತು ರಾಜ್ಯವಂಶಸ್ಥರು ಅವರು ಭಾರಿ ಈ ವಿಚಾರದಲ್ಲಿ ಇಡೀ ಕರ್ನಾಟಕದಲ್ಲಿರುವಂತ ಎಲ್ಲ ಸಂಸತ್ ಸದಸ್ಯರಿಗಿಂತ ಮಿಗಿಲಾಗಿ ಅವರು ಮಂದಟ್ ಮಾಡುವಂತ ಕೆಲಸ ಮಾಡಬೇಕು ಅಂತ ಮನವಿ ಮಾಡ್ತಾ ಈ ಮನವಿ ಪತ್ರವನ್ನು ಕೊಡ್ತಾರೆ.